ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಏನಾದರೂ ಮುಂದಾಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಪರಿಷ್ಕರಣೆಗೆ ಮುಹೂರ್ತ ಫಿಕ್ಸ್ ಆಯ್ತಾ? ಗ್ಯಾರಂಟಿ ಯೋಜನೆಗಳಿಗೆ ಎದುರಾದಂತಹ ಲೋಪಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಲೆಕ್ಕಾಚಾರ ಕಾಂಗ್ರೆಸ್ನದ್ದು. ದೋಷಗಳಿಗೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯ ಅವರು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಸತ್ತವರ ಹೆಸರಲ್ಲೂ ಹಣ ತೆಗೆದುಕೊಳ್ತಿದ್ದಾರೆ. ಅರ್ಹತೆ ಮೀರಿದವರಿಗೂ ಕೂಡ ಫ್ರೀ ಕರೆಂಟ್ ಸಿಗ್ತಾ ಇದೆ. ಗೃಹಲಕ್ಷ್ಮಿ ಆಗಿರಬಹುದು, ಗೃಹ ಜ್ಯೋತಿ ಯೋಜನೆಗಳ ದುರುಪಯೋಗ ಬಯಲಾಗ್ತಾ ಇದೆ ಒಂದೊಂದಾಗಿ. ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಿದೆ ದೂರುಗಳ ಬಿಗ್ ರಿಪೋರ್ಟ್. ಆ ದೂರುಗಳನ್ನು ಆಧರಿಸಿ ಈ ರೀತಿಯಾದಂತಹ ಮಾಸ್ಟರ್ ಪ್ಲಾನ್ ಮಾಡುತ್ತಿದ್ದಾರೆ. ಈಗಾಗಲೇ ಸಾಕಷ್ಟು ಜನ ಈ ಗ್ಯಾರಂಟಿಯನ್ನ ನಂಬಿಕೊಂಡು ಜೀವನ ನಡೆಸ್ತಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳ ಮೇಲೆ ಅವಲಂಬಿತರಾಗ್ಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಈಗ ಪಂಚ ಗ್ಯಾರಂಟಿ ಪರಿಷ್ಕರಣೆ ಮಾಡೋದಕ್ಕೆ ಏನಾದರೂ ಸರ್ಕಾರ ಮುಂದಾಯ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇರುವಂಥದ್ದು. ಹೇಗಾದ್ರೂ ಮಾಡಿ ಗ್ಯಾರಂಟಿ ಯೋಜನೆಗಳಿಗೆ ಬ್ರೇಕ್ ಹಾಕಬೇಕು. ಯಾಕಂತಂದ್ರೆ ಹಿಂದೆ ಕೂಡ ನಾವು ಗಮನಿಸಿದಾಗೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಬಿಟ್ರು ಜನಗಳಿಗೆ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ನಿಜಕ್ಕೂ ಒಂದು ಕಡೆ ಲೋಪಗಳಿಗೆ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಮಾಡ್ತಾ ಇದೆ ಸರ್ಕಾರ. ಯಾಕಂತಂದ್ರೆ ಹಿಂದೆ ನಾವು ಗಮನಿಸಿದಾಗೆ ಜನರು ಹೇಳ್ತಾ ಇದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ, ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳಿ. ಮಿಸ್ಯೂಸ್ ಆಗ್ತಾ ಇರುವಂತಹ ಯೋಜನೆಗಳಿಗೆ ಅತಿ ಶೀಘ್ರದಲ್ಲೇ ಕತ್ತರಿನ. ನಾಳಿನ ಸಿದ್ದರಾಮಯ್ಯ ದೆಹಲಿ ವರಿಷ್ಠರ ಭೇಟಿ ವೇಳೆ ಚರ್ಚೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾರಿಗೆ ಸಿಗುತ್ತೆ ಗ್ಯಾರಂಟಿ ಭಾಗ್ಯ, ಯಾರಿಗೆ ಕಾದಿದೆ ಬಿಗ್ ಶಾಕ್? ಸರ್ಕಾರದ ಹೊಸ ನಿಯಮಾವಳಿಗಳ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ಗ್ಯಾರಂಟಿ ಬಜೆಟ್ ಹೊರೆ ಇಳಿಸುವುದಕ್ಕಂತ ಹೇಳಿ ರಾಜ್ಯ ಸರ್ಕಾರದ ಈಗ ಮೆಗಾ ಸರ್ಜರಿ ಮಾಡಲಾಗ್ತಾ ಇದೆ. ರಾಜಧಾನಿಯಲ್ಲಿ ಈಗ ಪರಿಷ್ಕರಣೆಯ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ರಾಜ್ ನ್ಯೂಸ್ನಲ್ಲಿ. ಇವತ್ತು ಸಂಜೆ ಅಷ್ಟರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಅಂಗಳಕ್ಕೆ ಹೋಗ್ತಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಸೊ ಆ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನೋದೇ ಈಗ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇರುವಂತಹ ಒಂದು ಸಂಗತಿ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಒಂದು ಕಡೆ ಪ್ಲಸ್ ಆದ್ರೆ ಇನ್ನೊಂದು ಕಡೆ ಮೈನಸ್ ಕೂಡ ಆಗ್ತಾ ಇದೆ. ಇದರಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ ಸರ್ಕಾರ. ಹೇಳ್ಕೊಳಕ್ಕಾಗ್ತಾ ಇಲ್ಲ, ಬಿಡಕ್ಕಾಗ್ತಾ ಇಲ್ಲ. ಯಾಕಂತಂದ್ರೆ ಹಿಂದೆ ಗೆಲ್ಲಬೇಕಾದಂತಹ ಸಂದರ್ಭದಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ತೀವಿ ಎನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಗೆದ್ದು ಬಂದ್ಬಿಡ್ತು. ಈಗ ನೋಡಿದ್ರೆ ಹೊರೆ ಆಗ್ತಾ ಇದೆ. ಸಾಕಷ್ಟು ಕಷ್ಟ ಆಗ್ತಾ ಇರುವಂಥದ್ದು ಸರ್ಕಾರಕ್ಕೆ. ನಿಜಕ್ಕೂ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಹಾಗಾದ್ರೆ ಈ ಕಾಂಗ್ರೆಸ್ನ ಪಂಚ ಗ್ಯಾರಂಟಿ ಪರಿಷ್ಕರಣೆಗೆ ಏನಾದ್ರೂ ಮುಹೂರ್ತ ಫಿಕ್ಸ್ ಆಯ್ತಾ? ಯಾಕಂತಂದ್ರೆ ಗೃಹಲಕ್ಷ್ಮಿ ಸರ್ಕಾರದ ಜನಪ್ರಿಯ ಸ್ಕೀಮ್ ಇದು. ಯಾಕಂತಂದ್ರೆ ನೋಡಿ, ಈ ಪ್ರತಿ ಫಲಾನುಭವಿಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ರು, ಅವ್ರ ಅಕೌಂಟ್ಗಳಿಗೆ ಹಾಕ್ತಾ ಇದ್ರು. ಅದರಲ್ಲಿ ಎಷ್ಟು ಜನ ಬದುಕಿದಾರೋ, ಎಷ್ಟು ಜನ ಸತ್ತಿದಾರೋ, ಸತ್ತವ್ರ ಹೆಸರಲ್ಲಿ ಯಾರ್ಯಾರು ದುರುಪಯೋಗವನ್ನ ಪಡಿಸ್ಕೊಳ್ತಾ ಇದ್ರು. ಹಾಗಾಗಿ ಇವೆಲ್ಲವೂ ಕೂಡ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾದಂತಹ ಮೆಗಾ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಈಗ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶಾಕ್. 2 ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ ಸರ್ಕಾರದಿಂದ ಈಗ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಳ್ಳಲಾಗಿದೆ. ಹಾಗೆ ನೋಡಿ, ಸಿದ್ದರಾಮಯ್ಯ ಸರ್ಕಾರದ ಕೈ ಸೇರಿದೆ ದೂರುಗಳ ಬಿಗ್ ರಿಪೋರ್ಟ್. ಒಂದರ ಮೇಲೊಂದು ಈಗ ಬಿಗ್ ರಿಪೋರ್ಟ್ ಕೂಡ ಕೈ ಸೇರ್ತಾ ಇರುವಂತದ್ದು ಸರ್ಕಾರದ ಕೈಗೆ. ಸೊ ಇವತ್ತಿನ ಸಂದರ್ಭದಲ್ಲಿ ಅಂದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ನಾಯಕರನ್ನ ಭೇಟಿ ಆಗುವಂತಹ ಸಂದರ್ಭದಲ್ಲಿ ಆಗೇನು ಚರ್ಚೆ ಮಾಡ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಗೃಹಲಕ್ಷ್ಮಿ ಸ್ಕೀಮ್ನಲ್ಲಿ ಒಂದಲ್ಲ ಎರಡಲ್ಲ 100 ಕೋಟಿ ಮಿಸ್ಯೂಸ್ ಆಯ್ತಾ ಅನ್ನುವಂತಹ ಪ್ರಶ್ನೆ. ಸತ್ತವರ ಖಾತೆಗೆ 2,000 ರೂಪಾಯಿ ಹಣ ಸಂದಾಯವಾಗ್ತಾ ಇರುವಂತಹ ಕರಾಳ ಸತ್ಯ ಈಗ ಬಟ ಬಯಲಾಗಿದೆ. ಸತ್ತವರ ಖಾತೆಯಿಂದ ಪಂಚ ಗ್ಯಾರಂಟಿ ಹಣ ಎತ್ತುತ್ತಾ ಇರುವಂತಹ ಕಿಲಾಡಿಗಳು. ಇಲಾಖೆಯ ಬಿಗ್ ಲೆಕ್ಕಾಚಾರ ನೋಡಿ. ಈಗ ಸಿಎಂ ಮತ್ತು ಡಿಸಿಎಂ ಬೆಚ್ಚಿಬಿಟ್ಟಿದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳಿನಲ್ಲಿ? ನಾವಂತೂ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ, ಈ ರೀತಿಯಾಗಿ ಮೋಸ ಆಗ್ತಾ ಇದೆ, ನಮಗ್ ನಷ್ಟ ಆಗ್ತಾ ಇದೆ. ಆಧಾರ್ ಮತ್ತು EKYC ಮೂಲಕ ಅನರ್ಹ ಖಾತೆಗಳಿಗೆ ಕತ್ತರಿ ಹಾಕಬೇಕು, ಬೀಗ ಹಾಕಬೇಕು ಅಂತ ಹೇಳಿ ಈಗ ಬಿಗ್ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಒಂದಲ್ಲ ಎರಡಲ್ಲ 100 ಕೋಟಿ
ಮಿಸ್ಯೂಸ್ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೀತಾ ಇದೆ. ಫಲಾನುಭವಿಗಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು, ಅದೇ ರೀತಿಯಾಗಿ ನಾವು 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಆದ್ರೆ ಇದನ್ನ ಪರಿಷ್ಕರಣೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂಥದ್ದು. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈಗ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ. ಯಾಕಂತಂದ್ರೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಒಂದಲ್ಲ ಎರಡಲ್ಲ 100 ಕೋಟಿ ಮಿಸ್ಯೂಸ್ ಆಗ್ತಾ ಇದೆ ನೋಡಿ. ಅದರಲ್ಲಿ ಯಾರು ಸತ್ತೋರೋ ಯಾರು ಬದುಕೋರೋ, ಸತ್ತೋರ ಅಕೌಂಟ್ಗೂ ಕೂಡ ದುಡ್ಡು ಹೋಗ್ತಾ ಇದೆ. ಇದರಿಂದ ಜನಸಾಮಾನ್ಯರಿಗೆ ಲಾಭ ಆಗ್ತಾ ಇದೆ, ಆದ್ರೆ ಕಾಂಗ್ರೆಸ್ಗೆ ಹೊಡೆತ ಬೀಳ್ತಾ ಇದೆ. ಸತ್ತವರ ಖಾತೆಗೆ 2,000 ರೂಪಾಯಿ ಹಣ ಸಂದಾಯವಾಗ್ತಾ ಇರುವ ಕರಾಳ ಸತ್ಯ ಈಗ ಬಯಲಾಗಿರುವಂಥದ್ದು. ಸತ್ತವರ ಖಾತೆಯಿಂದ ಪಂಚ ಗ್ಯಾರಂಟಿ ಹಣ ಈ ಕಿಲಾಡಿಗಳು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಅಕೌಂಟ್ಗಳಿಗೆ ಹಾಕಿಸ್ಕೊಳ್ತಾ ಇದ್ದಾರೆ. ಅವರಿದ್ದಾರೆ ಅನ್ನುವಂತಹ ಒಂದು ಪ್ರೂಫ್ ಅನ್ನ ಇಟ್ಕೊಂಡು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಯಾರಿಗೆ ಕಾದಿದೆ ಬಿಗ್ ಶಾಕ್. ಸತ್ತವರ ಖಾತೆಯಿಂದ ಪಂಚ ಗ್ಯಾರಂಟಿ ಹಣ ಯಾರೆಲ್ಲ ಎತ್ತುತ್ತಿದ್ದಾರೆ ಕಿಲಾಡಿಗಳು ಅಂತವರಿಗೆ ನಿಜಕ್ಕೂ ಬಿಗ್ ಶಾಕ್. ಪಂಚ ಗ್ಯಾರಂಟಿಯಲ್ಲಿ 100 ಕೋಟಿ ಮಿಸ್ಯೂಸ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಜಾತಕ ಬೆಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯೋಜನೆಯ ಮಹಾಲೋಪದೋಷ ಒಪ್ಪಿಕೊಂಡಿದ್ದಾರೆ ಡಿಸಿಎಂ. ಸರಿಯಾದ ಫಲಾನುಭವಿಗೆ ಹಣ ತಲುಪದಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಗೃಹಲಕ್ಷ್ಮಿಯಲ್ಲಿ ಬರೋಬ್ಬರಿ 100 ಕೋಟಿ ಮಿಸ್ಯೂಸ್ ಆಗ್ತಾ ಇದೆ ಅಂತ ಹೇಳಿ ಸತ್ಯ ಒಪ್ಕೊಂಡಿದ್ದಾರೆ ಕೈ ಸಾರಥಿ. ಹಾಗಾಗಿ ಇನ್ನು ಅನರ್ಹರಿಗೆ ನಡುಕ ಶುರುವಾಗ್ಬಿಟ್ಟಿದೆ. ಇಷ್ಟು ದಿನ 2,000 ರೂಪಾಯಿ ಬರ್ತಾ ಇತ್ತು, ಆರಾಮಾಗಿ ಜೀವನ ಸಾಗಿಸ್ತಾ ಇದ್ವಿ. ಅದೇ 2,000 ರೂಪಾಯಿ ಇಟ್ಕೊಂಡು ಏನಾದ್ರು ತೆಗೆದುಕೊಳ್ತಾ ಇದ್ವಿ ಅನ್ನುವಂತ ಲೆಕ್ಕಾಚಾರ ಇತ್ತು. ಸೊ ಆದ್ರೆ ಈಗ ಒಂದಲ್ಲ ಎರಡಲ್ಲ 100 ಕೋಟಿ ಮಿಸ್ಯೂಸ್ ಆಗ್ತಾ ಇದೆ. 100 ಕೋಟಿ. ಬೆಂಗಳೂರಿನಲ್ಲಿ ಈಗ ಜಾತಕವನ್ನ ಬಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಯೋಜನೆಯ ಮಹಾಲೋಪದೋಷವನ್ನ ಒಪ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಈಗ ಪರಿಷ್ಕರಣೆ ಮಾಡೋದಕ್ಕೆ ಮುಂದಾಗಿದೆ. ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯನ್ನ ತಲುಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ. ಇದೀಗ ಕೆಲವರ ಗೃಹಲಕ್ಷ್ಮಿ ಹಣಕ್ಕೂ ಕೂಡ ಈಗ ಕತ್ತರಿ ಬೀಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ. ಸಂದರ್ಭದಲ್ಲಿ ಒಂದು ಕಡೆ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ನಾವು ಗಮನಿಸಿದಾಗೆ ನಾಯಕತ್ವ ಗೊಂದಲ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ, ಮತ್ತೊಂದು ಕಡೆ ಈಗ ಈ ಒಂದು ಯೋಜನೆಗಳೇನಿದ್ದಾವೆ ಗ್ಯಾರಂಟಿ ಯೋಜನೆಗಳನ್ನ ಅದನ್ನ ಪರಿಷ್ಕರಣೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಹೈಕಮಾಂಡ್ ನಾಯಕರನ್ನ ಕೇಳಬೇಕಾಗತ್ತೆ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರಾದ್ರೂ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ತಲುಪಿದ್ಯಾ, ತಲುಪ್ತಾ ಇಲ್ವಾ ಅನ್ನೋದು ಕೂಡ ನಮಗೆ ಮುಖ್ಯವಾದಂತ ವಿಚಾರ. ಈ ವಿಚಾರದಲ್ಲಿ ನಾವು ಅದನ್ನ ಮತ್ತೆ ಅವರಿಗೆ ನಿಮ್ಮ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಚರ್ಚೆ ಅನೇಕ ಸಲಹೆಗಳು ಬಂದಿದೆ. ನಮ್ಗೆ ಈಗಾಗಲೇ 100 ಕೋಟಿ ರೂಪಾಯಿ ನಮಗೆ ಇದರಿಂದ ಹೆಣ್ಮಕ್ಳು ಗೃಹಲಕ್ಷ್ಮಿ ಒಂದೇ ಇಲಾಖೆಯಲ್ಲಿ ನಮ್ಗೆ ಇದು ಮಾಹಿತಿ ಎಲ್ಲ ಬರ್ತಿದೆ. ಈಗೆಲ್ಲ ಪ್ರತಿ ತಾಲೂಕಿನಿಂದ ಕೂಡ ನಾವು ಅದನ್ನ ರಿವ್ಯೂ ಮಾಡ್ತಾ ಇದ್ವಿ. ಸೊ ಮಾಡಿ ಮಾಹಿತಿಯನ್ನ ಪಡಿತಾ ಇದ್ವಿ. ಸುಮಾರು 100 ಕೋಟಿ ರೂಪಾಯಿ ಅಷ್ಟು ಯಾರು ಗ್ಯಾರಂಟಿ ತೆಗೆದುಕೊಳ್ತಾ ಇದ್ರು ಅವರು ಎಲ್ಲ ತೀರ್ಕೊಂಡಿದ್ದಾರೆ. ಆ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ದುಡ್ಡು ಬೇರೆಯವ್ರಿಗೆ ಹೋಗಿ ಮಿಸ್ಯೂಸ್ ಆಗ್ತಾ ಇದೆ. ಅದು ದಾಖಲೆ ಬಂದಿದೆ. ಎರಡನೇದು, ಆ ಟೈಮಲ್ಲಿ ನಾವು ಚೆಕ್ ಮಾಡೋದು ಆ ಟೆಲಿಫೋನ್ ನಂಬರ್ಸ್ ಎಲ್ಲ ಯಾರಾದ್ರೂ ಕೊಟ್ಬಿಟ್ಟಿದ್ದಾರೆ. ಸೊ ನಮಗೆ ಸರಿಯಾದ ಫಲಾನುಭವಿಗಳಿಗೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ನಾವು ಗಮನಿಸಿದಾಗ ಈಗ ಪಂಚ ಗ್ಯಾರಂಟಿಯಲ್ಲಿ 100 ಕೋಟಿ ರೂಪಾಯಿ ಮಿಸ್ಯೂಸ್ ಆಗ್ತಾ ಇದೆ. ಒಂದು ಕಡೆ ನಿಜಕ್ಕೂ ಇದು ಕಾಂಗ್ರೆಸ್ಗೆ ನಷ್ಟ. ಸೊ ಯಾವೆಲ್ಲ ಯೋಜನೆಗಳನ್ನ ಈ ಬಾರಿ ಅಂದ್ರೆ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಿ? ದೀಪಾ, ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳಲ್ಲಿ ಕೂಡ ಒಂದಿಷ್ಟು ಅಪಸರಗಳು ಕೂಡ ಕೇಳಿ ಬರ್ತಾ ಇದ್ವು.
ಪಕ್ಷದ ಶಾಸಕರು ಗ್ಯಾರಂಟಿಗಳಿಂದ ಆರ್ಥಿಕವಾಗಿ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಅವುಗಳನ್ನ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಹಲವು ಶಾಸಕರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಅವೆಲ್ಲವನ್ನು ಕೂಡ ಅಲ್ಲಗಳೆದು ಸರ್ಕಾರ 5 ಗ್ಯಾರಂಟಿಗಳಿಗೆ ಕೂಡ ಹಣವನ್ನ ವೆಚ್ಚ ಕೂಡ ಮಾಡ್ತಾ ಇತ್ತು. ಆದ್ರೆ ಅದರಲ್ಲಿ ಇದೀಗ ಗೃಹಲಕ್ಷ್ಮಿ ಅನ್ನುವಂತಹ ಯೋಜನೆಯಲ್ಲಿ ಒಂದಿಷ್ಟು ಲೋಪದೋಷಗಳು ಕಂಡು ಬಂದಿದ್ದಾವೆ ಅನ್ನುವಂಥದ್ದು, ಮತ್ತೆ ಅರ್ಹ ಫಲಾನುಭವಿಗಳಿಗಿಂತ ಅನರ್ಹ ಫಲಾನುಭವಿಗಳಿಗೂ ಕೂಡ ಸುಮಾರು 100 ಕೋಟಿ ಒಂದು ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥದ್ದು, ಅದು ಸರ್ಕಾರಕ್ಕೆ ನಷ್ಟ ಆಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಸ್ವತಃ DCM DK ಶಿವಕುಮಾರ್ ಅವರು ಕೂಡ ಮಾಹಿತಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಗ್ಯಾರಂಟಿಯ ಸ್ಕೀಮ್ಗಳಲ್ಲಿ ಮಹತ್ವವಾಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ ಏನಿದೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಪ್ರತಿ ಮಹಿಳಾ ಯಜಮಾನಿಗೆ 2,000 ರೂಪಾಯಿ ಹಣ ಏನ್ ಜಮೆ ಆಗ್ತಿತ್ತು, ಅದು ಸತ್ತವರ ಖಾತೆಗೂ ಕೂಡ ಹಣವು ಕೂಡ ಜಮಾ ಆಗಿರ್ತಕ್ಕಂಥದ್ದು. ಹೀಗೆ ನಾವು ಸರ್ಕಾರದಿಂದ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 100 ಕೋಟಿ ರೂಪಾಯಿ ಕೂಡ ಅವ್ಯವಹಾರ ಆಗಿದೆ, ಇದು ಬೇರೆದವರ ಖಾತೆಗೆ ಕೂಡ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ಒಂದು ಬೆಳಕಿಗೆ ಕೂಡ ಬಂದಿರತಕ್ಕಂಥದ್ದು. ಹಾಗೆ ಅದರ ಬಗ್ಗೆ ಅಧಿಕಾರಿಗಳಿಗೆ ಕೂಡ ಸೂಚನೆ ನೀಡಿದ್ದೇವೆ, ಅದನ್ನ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೆ ಆಯಾ ಬ್ಯಾಂಕಿಗಳಿಗೆ ಹಣ ವರ್ಗಾವಣೆ ಅದನ್ನ ವಾಪಸ್ ಮತ್ತೆ ಹಣವನ್ನ ತೆರೆಸಿಕೊಳ್ಳುವಂತಹ ಪ್ರಯತ್ನವೂ ಕೂಡ ಈಗ ನಡೀತಾ ಇದೆ ಅನ್ನುವಂಥದ್ದು ಸರ್ಕಾರದ ಮೂಲಗಳಿಂದಲೂ ಕೂಡ ಮಾಹಿತಿ ಸಿಗ್ತಾ ಇದ್ದಾವೆ. ಮತ್ತೆ ಇವತ್ತು ಸ್ವತಃ KPCC ಕಚೇರಿಯಲ್ಲಿ DK ಶಿವಕುಮಾರ್ ಅವರು ಸಹಿತ ಈ ಒಂದು ಅಕ್ರಮ ಆಗಿರ್ತಕ್ಕಂಥದ್ದು ಮತ್ತೆ 100 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಬೇರೆದವರ ಸತ್ತವರ ಖಾತೆ ಹೋಗಿದೆ, ಒಂದಿಷ್ಟು ನಂಬರ್ಗಳನ್ನು ಕೂಡ ಫೋನ್ ನಂಬರ್ಗಳನ್ನು ಕೂಡ ಬೇರೆ ಬೇರೆ ನಂಬರ್ ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಅದು ಗೊಂದಲ ಸೃಷ್ಟಿಯಾಗಿ ಬೇರೆಯವರ ಖಾತೆ ಕೂಡ ಹಣ ಜಮೆ ಆಗಿ ಸರ್ಕಾರದ ದುಡ್ಡು ಕೂಡ ಪೋಲಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಅಧಿಕಾರಿಗಳು ಕೂಡ ಸೂಚನೆ ನೀಡಿದ್ದೇವೆ ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹೀಗೆ 5 ಗ್ಯಾರಂಟಿಗಳಲ್ಲೂ ಕೂಡ ಯಾವ ರೀತಿಯಾಗಿ ಒಂದ್ ಕಡೆ ಪರಿಷ್ಕರಣೆ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಕಾತುರದಿಂದ ಕಾಯ್ತಾ ಇತ್ತು. ಇದೀಗ 1 ಗ್ಯಾರಂಟಿಗಳಲ್ಲಿ ಈಗ ಲೋಪದೋಷ ಕಂಡು ಬಂದ ಸಂದರ್ಭದಲ್ಲಿ ಇನ್ನು ಉಳಿದ ಗ್ಯಾರಂಟಿಗಳನ್ನು ಕೂಡ ಪರಿಷ್ಕರಣೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ದೀಪಾ. ಎಸ್ ಬಸವರಾಜ್ ಹೋಗರ್ನ ಗಮನಿಸಿದಾಗೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಈಗ ದೆಹಲಿ ನಾಯಕರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಆಗೇನಾದ್ರೂ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬಹುದು, ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನ್ ಹೇಳ್ಬೋದು, ಅದಕ್ಕೆ ಒಪ್ತಾರ ಹೆಂಗೆ? ಖಂಡಿತ ದೀಪಾ, ಯಾಕಂತಂದ್ರೆ ಈಗ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ಹೈಕಮಾಂಡ್ ನಾಯಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿತ್ತು. ಅದರಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಮಾಡಬೇಕು ಅಥವಾ ಪರಿಷ್ಕರಣೆ ಮಾಡಬೇಕು ಅಂತಂದ್ರೆ ಅದು ಹೈಕಮಾಂಡ್ ನಾಯಕರನ್ನ ಅನುಮತಿ ಕೇಳಬೇಕಾಗುತ್ತೆ. ಅದರ ಭಾಗವಾಗಿ ಈಗ ಸಿಎಂ ಮತ್ತೆ DCM ಇಬ್ಬರು ನಾಯಕರು ದೆಹಲಿಗೆ ತೆರಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇದನ್ನು ಕೂಡ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಹೀಗೆ ಪಂಚ ಗ್ಯಾರಂಟಿಗಳಲ್ಲಿ ಒಂದಿಷ್ಟು ಲೋಪದೋಷಗಳು ಕಂಡು ಬಂದಿದ್ದಾವೆ, ಹಾಗಾಗಿ ಅವುಗಳನ್ನ ಒಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ಕೂಡ ಅಕ್ರಮವಾಗಿ ಕೂಡ ವರ್ಗಾವಣೆ ಆಗಿದೆ, ಹಾಗಾಗಿ ಇದನ್ನ ಪರಿಷ್ಕರಣೆ ಮಾಡುವಂತಹ ರೀತಿಯಲ್ಲಿ ಕೂಡ ಮುಂದಾಗ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಕೂಡ ಚರ್ಚೆ ಮಾಡುವಂತದ್ದು ಕೂಡ ಸಾಧ್ಯತೆ ಇದೆ. ದೀಪಾ. ಎಸ್ ಬಸವರಾಜ್ ಹುಗಾರ್, ತಾಂಗೆ ತುಂಬ ಮಾಹಿತಿಗಾಗಿ. ಎಸ್ ನೋಡಿ, ಈಗಾಗಲೇ ಸರಿಯಾದ ಫಲಾನುಭವಿಗೆ ಹಣ ತಲುಪದಿದ್ದಕ್ಕೆ DK ಶಿವಕುಮಾರ್ ಅವರು ಕೂಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ 100 ಕೋಟಿ ಅಕ್ರಮ ಆಗ್ಬಿಟ್ಟಿದೆ, ಇದರಿಂದ ನಮ್ಗೆ ಸಾಕಷ್ಟು ಹೊಡೆತ ಬೀಳ್ತಾ ಇದೆ ಅನ್ನುವಂತಹ ಲೆಕ್ಕಾಚಾರ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಇದಕ್ಕೆ ಹೊಣೆ ಹಾಕ್ತಾರ, ಹೈಕಮಾಂಡ್ ನಾಯಕರು ಒಪ್ತಾರಾ ಇಲ್ವಾ ಅನ್ನೋದು ಈಗ ಪ್ರಶ್ನೆ ಆಗುಳಿದಿದೆ. ಸೊ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಇದಕ್ಕೆ ಏನಾದ್ರೂ ಒಂದು ಕಡೆ ಒಪ್ಪಿಗೆಯನ್ನ ಕೊಟ್ಟು ಬಿಟ್ರೆ, ಯಾಕಂತಂದ್ರೆ ಸಾಕಷ್ಟು ಜನ ಈ ಗೃಹಲಕ್ಷ್ಮಿ ಹಣವನ್ನ ನಂಬ್ಕೊಂಡೇ ಜೀವನವನ್ನ ಸಾಗಿಸ್ತಿದ್ದಾರೆ, ಅಂತದ್ರಲ್ಲಿ ಸಾಕಷ್ಟು ತೊಂದರೆ ಆಗಬಹುದು ಇದರಿಂದ.